ನಮಸ್ಕಾರ. ನನ್ನ ಹೆಸರು ಶ್ಯಾಮ್. ನಾನು ವಿಶ್ವಶಾಂತಿ ಆಶ್ರಮದಿಂದ ಒಂದು ಆಷಾಢ ಶುದ್ಧ ಏಕಾದಶಿದು ಒಂದು ಅನೌನ್ಸ್ಮೆಂಟ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದರಲ್ಲಿ ಜುಲೈ 6 ಮತ್ತು ಜುಲೈ 5 ಮತ್ತು ಜುಲೈ 6 ನಮ್ಮದು ಆಷಾಢ ಶುದ್ಧ ಏಕಾದಶಿ ಇದೆ. ನಮ್ಮ ಪಾಂಡುರಂಗ ವಿಠಲ ಅಂತ ಹೇಳಿದ್ರೆ ಕೃಷ್ಣನೇ, ಆದರೆ ಕಲಿಯುಗದ ಕೃಷ್ಣ ಅಂತ ಹೇಳ್ಬೋದು. ಅದಕ್ಕೆ ಅವನಿಗೆ ನಾದಬ್ರಹ್ಮ ಅಂತ ಹೆಸರಿದೆ. ನಾದಬ್ರಹ್ಮ ಅಂದರೆ ನಾವು ಯಾವಾಗಲೂ ಭಜನೆ ಮಾಡಬೇಕು. ಅದಕ್ಕೆ ನಮ್ಮದು ಸ್ಯಾಟರ್ಡೇ ಜುಲೈ 5 ಶನಿವಾರ ಜುಲೈ 5, ಆಮೇಲೆ ಸಂಡೇ ಜುಲೈ 6 ಆ 2 ದಿವಸ ನಮ್ಮದು ಕಂಟಿನ್ಯೂಸ್ ಆಗಿ ಭಜನ್ ಪ್ರೋಗ್ರಾಮ್ಸ್ ಇದೆ. ಅದರಲ್ಲಿ ಸುಮಾರು 13-14 ಭಜನ್ ಮಂಡಳಿ ಇಟ್ಕೊಂಡಿದ್ದೀವಿ ನಾವು. ಕಂಟಿನ್ಯೂಸ್ ಭಜನ್ ನಡೆಯುತ್ತೆ. 1 ಗಂಟೆಗೆ ಪ್ರಸಾದ ಇದೆ 2 ದಿವಸ. ಆಮೇಲೆ 6ನೇ ತಾರೀಕು ಏನು ವಿಶೇಷ ಅಂತ ಹೇಳಿದ್ರೆ ನಮ್ಮದು ವಿಷ್ಣು ಸಹಸ್ರನಾಮ ಇದಿದೆ, ಘೋಷಣೆ ಇದೆ. ಆಮೇಲೆ ವೇದ ಘೋಷಣೆ ಇದೆ, ಯಜುರ್ವೇದದ್ದು. ಅವ್ರದ್ದು ಬೇರೆ ಬೇರೆ ಮಂಡಳಿ ಬರ್ತಾ ಇದ್ದಾರೆ ಅದಕ್ಕೆ. ಆಮೇಲೆ 11 ಗಂಟೆಗೆ ನೀವೆಲ್ಲ ಇದ್ದರೆ ನೀವೆಲ್ಲ ಬಂದು ಇದಕ್ಕೆ ನಮ್ಮ ಪಾಂಡುರಂಗನಿಗೆ ಮಸ್ತಾಭಿಷೇಕದಲ್ಲಿ ಭಾಗವಹಿಸ್ಬೋದು. ಅದೇ ಸ್ಪೆಷಲ್ ಪ್ರೋಗ್ರಾಮ್ ಅಂದರೆ ಅದು, ವಿಶೇಷ ಪ್ರೋಗ್ರಾಮ್ ಅಂದರೆ ಅದಕ್ಕೆ ಬನ್ನಿ. ಆಮೇಲೆ ಪ್ರಸಾದ ಇದೆ 12 ಗಂಟೆಯಿಂದ 1 ಗಂಟೆ ತನಕ, 1 ಗಂಟೆಯಿಂದ 2 ಗಂಟೆ ತನಕ. ಅದಾದಮೇಲೆ ಇನ್ನೊಂದು ಹೈಲೈಟ್ ಮಾಡೋದೇನೆಂದರೆ ನಮ್ಮದು ಶ್ರೀಮತಿ ಗೀತಾ ಚಂದ್ರಶೇಖರ್ ಅಂತ ಹೇಳಿ ಅವ್ರದ್ದು ಭಜನ್ ಕಾನ್ಸರ್ಟ್ ಇದೆ. ಒಳ್ಳೆ ಸಿಂಗರ್ ಅವರು. 2 ಗಂಟೆಯಿಂದ 3 ಗಂಟೆ ತನಕ. ಆದರೆ ಅದಾದಮೇಲೆ ಪುನಃ ಕಂಟಿನ್ಯೂಸ್ ಆಗಿ ಭಜನೆ ನಡೀತಾ ಇರುತ್ತೆ 8:30 ತನಕ. ಸೊ 5ನೇ ತಾರೀಕು 6ನೇ ತಾರೀಕು ಎಲ್ಲರೂ ಬರಬೇಕು, ನಿಮ್ಮ ಫ್ಯಾಮಿಲಿಗೆಲ್ಲ ಕರ್ಕೊಂಡು. ಇದು ಶಿವರಾತ್ರಿ ಹೇಗಿದೆಯೋ, ಶಿವನ ಫುಲ್ ಅನುಗ್ರಹ ಆ ದಿವಸ ಇರುತ್ತೋ, ಹಾಗೆಯೇ ವಿಠಲನ ಅನುಗ್ರಹ ಫುಲ್ 6ನೇ ತಾರೀಕು ಇರುತ್ತೆ. ಅದಕ್ಕೆ 2 ದಿವಸ ಸೆಲೆಬ್ರೇಷನ್ ನಮ್ಮದು ಆಶ್ರಮದಲ್ಲಿ, ವಿಶ್ವಶಾಂತಿ ಆಶ್ರಮ. ಅದೆಲ್ಲಿದೆ ಅಂತ ಹೇಳಿದ್ರೆ ಅರಸಿನಕುಂಟೆ ಮತ್ತು ನೆಲಮಂಗಲದ ಮಧ್ಯದಲ್ಲಿ ಸರ್ವಿಸ್ ರೋಡ್ ತೊಗೊಂಡು ಬರಬೇಕು. ಅದರಲ್ಲಿ ಏನು ಸಿಗುತ್ತೆ ಅಂದರೆ ದೊಡ್ಡ ವಿಶಾಲ ಶಾಂತಿ ಆಶ್ರಮ ಅಂತ ಹೇಳೋದು ಅದಕ್ಕೆ, ವಿಶ್ವಶಾಂತಿ ಆಶ್ರಮ. ನೀವು ನೋಡಿ ಗೂಗಲ್ ಮ್ಯಾಪ್ಸಲ್ಲಿ ನೋಡಿ ವಿಶ್ವಶಾಂತಿ ಆಶ್ರಮ ಹಾಕಿದ್ರೆ ನಿಮಗೆ ಡೈರೆಕ್ಷನ್ಸ್ ಎಲ್ಲ ಬರುತ್ತೆ. ಎಲ್ಲರೂ ಬರಬೇಕು, ಎಲ್ಲರೂ ದೇವರ ಅನುಗ್ರಹ ಪಡಿಬೇಕು. ನಮಸ್ಕಾರ.